ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಡಿಸೆಂಬರ್ ತಿಂಗಳ 12ನೇ ತಾರೀಕಿನ ಗುರುವಾರದ ದೇವರ ವಾಕ್ಯವು, ಕಾಯುವವರಿಗೆ ಕೃಪೆ. ಇಗೋ, ಕರ್ತನ ಕಣ್ಣು ಆತನಿಗೆ ಭಯಪಡುವವರ ಮೇಲೆ, ಆತನ ಕರುಣೆಯನ್ನು ನಿರೀಕ್ಷಿಸುವವರ ಮೇಲೆ, ಅವರ ಆತ್ಮವನ್ನು ಸಾವಿನಿಂದ ರಕ್ಷಿಸಲು ಮತ್ತು ಕ್ಷಾಮದಲ್ಲಿ ಅವರನ್ನು ಜೀವಂತವಾಗಿಡಲು. ಕೀರ್ತನೆ 33:18-19. ಕರ್ತನನ್ನು ಕಾಯುತ್ತಿದ್ದ ಎಲೀಜಾ ಕ್ಷಾಮದಿಂದ ರಕ್ಷಿಸಲ್ಪಟ್ಟನು. ಆರಂಭದಲ್ಲಿ ಕಾಗೆಗಳು ಬಂದು ಅವನಿಗೆ ಆಹಾರವನ್ನು ತಂದವು. ತದನಂತರ ಅವನು ವಿಧವೆಯಿಂದ ಅದ್ಭುತವಾಗಿ ಪೋಷಿಸಲ್ಪಟ್ಟನು. ಮತ್ತು ಮೂರನೆಯದಾಗಿ ದೇವರ ದೂತನು ಅವನಿಗೆ ಆಹಾರವನ್ನು ಕೊಟ್ಟನು. ದೇವರ ಕೃಪೆ ಎಷ್ಟು ದೊಡ್ಡದು! ನೀವು ಸಂತ ಅಗಸ್ಟಿನ್ ಬಗ್ಗೆ ಕೇಳಿರಬಹುದು. ಅವನು ವಿಮೋಚನೆಗೊಂಡ ಕ್ಷಣದಲ್ಲಿ ಅವನು ಪವಿತ್ರ ಕ್ರಿಶ್ಚಿಯನ್ ಸಂತನಾಗಿ ಶಕ್ತಿಯುತವಾಗಿ ರೂಪಾಂತರಗೊಂಡನು. ಪ್ರತಿದಿನ ಮುಂಜಾನೆ ಬೇಗ ಎದ್ದು ಆ ದಿನಕ್ಕಾಗಿ, ಕೃಪೆಗಾಗಿ ಕರ್ತನ ಪಾದಗಳನ್ನು ಕಾಯುತ್ತಿದ್ದನು. ಅವನು ಬದಿಯಲ್ಲಿ ನಡೆದುಕೊಂಡು ಹೋಗುವಾಗ ಪ್ರಾರ್ಥನೆಯಲ್ಲಿ ಬಹಳ ಸಮಯದ ನಂತರ ಅವನನ್ನು ನೋಡಿದ ಜನರು ತಮ್ಮ ಪಾಪಗಳ ಬಗ್ಗೆ ಪಶ್ಚಾತ್ತಾಪಪಟ್ಟು ಅವನಿಗೆ ಮೊರೆಯಿಡುತ್ತಿದ್ದರು. ಬೀದಿಯಲ್ಲಿರುವವರು ಸಹ ಅವನನ್ನು ನೋಡುವ ಮೂಲಕ ಉಳಿಸುತ್ತಾರೆ. ಅವನ ಮೇಲೆ ದೇವರ ದಯೆ ತುಂಬ ಇತ್ತು. ಸತ್ಯವೇದವು ಹೇಳುತ್ತದೆ, ಹೋ ದೇವರೇ, ನಿನ್ನ ಪ್ರೀತಿಯು ಎಷ್ಟೊಂದು ಅಮೂಲ್ಯವಾಗಿದೆ. ಆದ್ದರಿಂದ ಮನುಷ್ಯರ ಮಕ್ಕಳು ನಿನ್ನ ರೆಕ್ಕೆಗಳ ನೆರಳಿನಲ್ಲಿ ಭರವಸೆ ಇಡುತ್ತಾರೆ. ಕೀರ್ತನೆ 36:7. ಕೃಪೆಯು ಅನರ್ಹಕ್ಕೆ ದೇವರ ಅನುಗ್ರಹವಾಗಿದೆ. ಆತನ ಅನುಗ್ರಹಕ್ಕಾಗಿ ಕಾಯುವ ಕ್ಷಣಗಳು ಎಂದಿಗೂ ವ್ಯರ್ಥವಾಗುವುದಿಲ್ಲ. ಆ ಕ್ಷಣಗಳಲ್ಲಿ ಕರ್ತನು ತನ್ನ ಮುಖವನ್ನು ನಿಮ್ಮ ಮೇಲೆ ಬೆಳಗಿಸುತ್ತಾನೆ ಮತ್ತು ನಿಮಗೆ ಕೃಪೆ ತೋರುತ್ತಾನೆ. ನೋಹನು ದೇವರ ದೃಷ್ಟಿಯಲ್ಲಿ ಅನುಗ್ರಹವನ್ನು ಕಂಡುಕೊಳ್ಳುವ ಬಗ್ಗೆ ನಾವು ಸತ್ಯವೇದದಲ್ಲಿ ಓದುತ್ತೇವೆ. ದೇವರ ದೃಷ್ಟಿಯಲ್ಲಿ ಲೋಟನು ದಯೆಯನ್ನು ಕಂಡುಕೊಂಡನು. ಅಬ್ರಹಾಂ, ಈಸಾಕ್ ಮತ್ತು ಯಾಕೋಬನು ದೇವರ ಅನುಗ್ರಹದ ಬಗ್ಗೆ ಕಂಡುಕೊಂಡರು. ಕಾರಣ ಅವರೆಲ್ಲರೂ ಕರ್ತನ ಸನ್ನಿಧಿಯಲ್ಲಿ ಕಾದು ಕೃಪೆಗೆ ಪಾತ್ರರಾದರು. ಸತ್ಯವೇದವು ಹೇಳುತ್ತದೆ, ಆಕಾಶವು ಭೂಮಿಯ ಮೇಲೆ ಎತ್ತರದಲ್ಲಿದೆ. ಆತನಿಗೆ ಭಯಪಡುವವರ ಕಡೆಗೆ ಆತನ ಕೃಪೆಯು ಎಷ್ಟು ದೊಡ್ಡದಾಗಿದೆ. ಕೀರ್ತನೆಗಳು 103:11. ಅವನ ಪಾದದ ಬಳಿ ಕಾಯುವವರಿಗೆ ಮುಂಜಾನೆ ದೇವರು ತನ್ನ ಕೃಪೆಯನ್ನು ಮನ್ನಾವಾಗಿ ಸುರಿಯುತ್ತಾನೆ. ಕರ್ತನ ಕರುಣೆಯಿಂದ ನಾವು ಸೇವಿಸಲ್ಪಡುವುದಿಲ್ಲ, ಏಕೆಂದರೆ ಆತನ ಕರುಣೆಗಳು ವಿಫಲಗೊಳ್ಳುವುದಿಲ್ಲ. ಅವರು ಪ್ರತಿದಿನ ಬೆಳಿಗ್ಗೆ ಹೊಸದು, ನಿಮ್ಮ ನಿಷ್ಠೆ ದೊಡ್ಡದು. ಪ್ರಲಾಪಗಳು 3:22-23. ನೀವು ಬೆಳಿಗ್ಗೆ ಕಾಯಬೇಕು ಮತ್ತು ದಿನಕ್ಕೆ ಮನ್ನಾವನ್ನು ಸಂಗ್ರಹಿಸಬೇಕು. ಇಲ್ಲದಿದ್ದರೆ ಅದು ದಿನದ ಶಾಖದಲ್ಲಿ ಕರಗುತ್ತದೆ. ಅಂತೆಯೇ ನೀವು ದಿನದ ಮುಂಜಾನೆಯಲ್ಲಿ ದೇವರ ಅನುಗ್ರಹವನ್ನು ಪಡೆಯದಿದ್ದರೆ ಆ ದಿನವಿಡೀ ದಣಿವು, ಖಿನ್ನತೆ ಮತ್ತು ವೈಫಲ್ಯವು ನಿಮ್ಮನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ದೇವರ ಮಕ್ಕಳೇ, ನೀವು ಜಯಶಾಲಿಯಾಗಲು ದೇವರ ಅನುಗ್ರಹ ಬೇಕು. ನಿಮ್ಮ ಪವಿತ್ರತೆಯನ್ನು ಕಾಪಾಡಲು ಕರ್ತನ ಪಾದಗಳನ್ನು ಕಾಯಿರಿ ಮತ್ತು ಅನುಗ್ರಹವನ್ನು ಪಡೆಯಿರಿ. ಮತ್ತಷ್ಟು ಜ್ಞಾನಕ್ಕಾಗಿ ಮತ್ತು ಆತನ ಪರಿಪೂರ್ಣತೆಯಿಂದ ನಾವೆಲ್ಲರೂ ಸ್ವೀಕರಿಸಿದ್ದೇವೆ ಮತ್ತು ಅನುಗ್ರಹಕ್ಕಾಗಿ ಅನುಗ್ರಹ. ಯೇಸು ಕ್ರಿಸ್ತನ ಮೂಲಕ ಅನುಗ್ರಹ ಮತ್ತು ಸತ್ಯವು ಬಂದಿತು. ಯೋಹಾನ 1:16-17. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.